ದಾವಣಗೆರೆ ಜಿಲ್ಲೆಯಲ್ಲಿ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಶಾಖಾಪೀಠ ಸ್ಥಾಪಿಸಲು ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಗುರುಪೀಠದ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಹಸಿರು ನಿಶಾನೆ ನೀಡಿದ್ದಾರೆ ಎಂದು ದಾವಣಗೆರೆ ಜಿಲ್ಲಾ ಮಾದಿಗ ಮಹಾಸಭಾದ ಜಿಲ್ಲಾಧ್ಯಕ್ಷ ಬಿಎಚ್ ವೀರಭದ್ರಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಾವಣಗೆರೆ ಜಿಲ್ಲೆಯಲ್ಲಿ ಮಾದಿಗ ಮಹಾಸಭಾದಿಂದ ಮಾದಿಗ ಮಹಾಸಂಸ್ಥಾನ ಗುರುಪೀಠ ಸ್ಥಾಪನೆ ಮಾಡಲು ನಿರ್ಧಾರ ಕೈಗೊಂಡು ಸಾಣೇಹಳ್ಳಿಯ ಶ್ರೀ ಪಂಡಿತಾರಾಧ್ಯ ಶ್ರೀಗಳ ಬಳಿ ಸಲಹೆ ಕೇಳಿದ್ದು, ನಂತರ ಶ್ರೀಗಳ ಸಲಹೆ ಮೇರೆಗೆ ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಸ್ವಾಮೀಜಿಯನ್ನು ದಾವಣಗೆರೆ ಜಿಲ್ಲಾ ಮಹಾಸಭಾದ ಮುಖಂಡರ ನಿಯೋಗ ಭೇಟಿ ಮಾಡಲಾಗಿತ್ತು. ಶ್ರೀಗಳನ್ನು ಭೇಟಿ ಮಾಡಿ ಸುದೀರ್ಘ ಚರ್ಚೆ ನಡೆಸಿದ ಬಳಿಕ ದಾವಣಗೆರೆ ಜಿಲ್ಲೆಯಲ್ಲಿ ಮಾದಾರ ಚೆನ್ನಯ್ಯ ಗುರುಪೀಠದ ಅಡಿಯಲ್ಲಿ ಶಾಖಾ ಮಠ ಸ್ಥಾಪನೆ ಮಾಡಲು ನನಗೆ ಯಾವುದೇ ಅಭ್ಯಂತರವಿಲ್ಲ ಎಂದು ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಬೆಂಬಲ ಸೂಚಿಸಿ, ಹರಿಹರದಲ್ಲಿ ಜಮೀನು ನೋಡಿ ಸಚಿವರ ಜೊತೆ ಚರ್ಚಿಸಿ ಮಠದ ಪರಂಪರೆಗೆ ಸಂಪ್ರದಾಯಕ್ಕೆ ನಿಯಮಗಳಿಗೆ ಧಕ್ಕೆಯಾಗದಂತೆ ಶಾಖಾ ಮಠ ಸ್ಥಾಪನೆ ಮಾಡಿ ಎಂದು ಸೂಚನೆ ನೀಡಿದರು ಎಂದರು. ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಎಲ್ಎಂ ಹನುಮಂತಪ್ಪ, ಎಚ್ ಮಲ್ಲೇಶ್, ಪ್ರಧಾನ ಕಾರ್ಯದರ್ಶಿ ಹೆಗ್ಗೇರಿ ರಂಗಪ್ಪ, ಖಜಾಂಚಿ ಎಸ್ ಮಲ್ಲಿಕಾರ್ಜುನ್, ಸಿ ಬಸವರಾಜ್ ಸೇರಿದಂತೆ ಅನೇಕರಿದ್ದರು. ಈಗ 2 ತಿಂಗಳಿಂದಲೂ ವಾದ ವಿವಾದಗಳಿಂದ ದಾವಣಗೆರೆ ಒಂದು ಪ್ರಚಾರವಾಗಿತ್ತು, ಮಾದಿಗರ ಒಂದು ಪ್ರಚಾರವಾಗಿತ್ತು. ಇವತ್ತು ನಾವು ತೆರೆ ಎಳೀತಿದ್ದೇವೆ. ಪ್ರಕಟಣೆ ಕೃಪೆಗಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಶಾಖಾಪೀಠ ಸ್ಥಾಪಿಸಲು ಚಿತ್ರದುರ್ಗ ದಾವಣಗೆರೆ ಜಿಲ್ಲಾ ಶ್ರೀಗಳಿಂದ ಹಸಿರು ನಿವೇಶನ ತೋರಿಸಲಾಗಿದೆ. ಮಧ್ಯ ಕರ್ನಾಟಕ ದಾವಣಗೆರೆ ಜಿಲ್ಲೆ ಮಾದಿಗ ಮಹಾಸಭಾ ವತಿಯಿಂದ ಮಾದಿಗ ಸಂಸ್ಥಾನ ಗುರುಪೀಠ ಸ್ಥಾಪನೆಗೆ ನಿರ್ಣಯ ಕೊಳ್ಳಲಾಗಿತ್ತು. ಈ ಬಗ್ಗೆ ದಾವಣಗೆರೆ ಜಿಲ್ಲೆ ಮಹಾಸಭಾ ಅಧಿಕೃತ ಪ್ರಕಟಣೆ ನೀಡಿ ಪ್ರಕಟಿಸಲಾಗಿತ್ತು. ಈ ಮಧ್ಯೆ ದಾವಣಗೆರೆ ಜಿಲ್ಲೆ ಮಾದಿಗ ಮಹಾಸಭಾದ ಅಧ್ಯಕ್ಷರು, ಮುಖಂಡರು, ಪದಾಧಿಕಾರಿಗಳು ಹೊಸದುರ್ಗ ಶಾನಹಳ್ಳಿ ಪಂಡಿತ ಆರಾಧ್ಯ ಶ್ರೀಗಳ ಸಲಹೆ ಕೇಳಿದಾಗ ರಾಜ್ಯದಲ್ಲಿ ಅತಿ ದೊಡ್ಡ ಸಮುದಾಯಕ್ಕೆ ಹಿರೂರು ಆದಿಜಾಂಬ ಪೀಠ ಹಾಗೂ ಚಿತ್ರದುರ್ಗ ಮಾದಾರ ಚೆನ್ನಯ್ಯ ಪೀಠದ 2 ಕಣ್ಣುಗಳಿದ್ದಂತೆ ಪ್ರತೀಕ ಮಠ ಸ್ಥಾಪನೆಗಾಗಿ ಸಮಾಜದಲ್ಲಿ ಗೊಂದಲ ನಿರ್ಮಾಣವಾಗುತ್ತದೆ. ನೀವು ಮಾದಾರ ಚೆನ್ನಯ್ಯ ಶ್ರೀಗಳ ಒಮ್ಮೆ ಭೇಟಿಯಾಗಿ ಚರ್ಚಿಸಿ ಎಂದು ಸಲಹೆ ನೀಡಿದರು. ಅದರಂತೆ ನಾವುಗಳು ಶಾಹೇನಹಳ್ಳಿ ಶ್ರೀಗಳ ಗಣತಿಯಂತೆ ದಿನಾಂಕ 19/2/26 ಗುರುವಾರ ಚಿತ್ರದುರ್ಗ ಮಾದಾರ ಚೆನ್ನಯ್ಯ ಗುರುಪೀಠದ ದಾವಣಗೆರೆ ಜಿಲ್ಲಾ ಮಹಾಸಭಾದ ಮುಖಂಡರ ನಿಯೋಗ ಭೇಟಿ ನೀಡಿತ್ತು. ಮಹಾಸಭಾದ ಅಧ್ಯಕ್ಷರಾದ ಬಿಎಚ್ ವೀರಭದ್ರಪ್ಪ ಹಾಗೂ ವೀರಶೈವ ಸಮಾಜದ ಮುಖಂಡರಾದ ಎನ್.ಜಿ. ಪುಟ್ಟಸ್ವಾಮಿ, ಚನ್ನಗೇರಿ, ಹೊನ್ನಳ್ಳಿ, ನ್ಯಾಮತಿ, ಜಗಳೂರು, ದಾವಣಗೆರೆ ತಾಲೂಕು, ಹರಿಹರ ತಾಲೂಕು ಎಲ್ಲ ಮಾದಿಗ ಸಭಾ ಪದಾಧಿಕಾರಿಗಳು ನಿಯೋಗದಲ್ಲಿದ್ದರು. ಈ ವೇಳೆ ಮಠದ ಸ್ಥಾಪನೆಗೆ ಚಿತ್ರದುರ್ಗ ಮಾದಾರ ಚೆನ್ನಯ್ಯ ಗುರುಪೀಠದ ಮಾದಾರ ಚೆನ್ನಯ್ಯ ಅವರೊಂದಿಗೆ ದೀರ್ಘವಾದ ಚರ್ಚಿಸಿ ನಂತರ ಮಾದಾರ ಚೆನ್ನಯ್ಯ ಗುರುಪೀಠ ಅಡಿಯಲ್ಲಿ ಶಾಖಾ ಮಠ ಮಾಡಲು ಚಿತ್ರದುರ್ಗ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಹಸಿರು ನಿವೇಶನ ತೋರಿಸಿರುತ್ತಾರೆ. ಪ್ರದೇಶದಲ್ಲಿ ಈ ವಿಶಾಲ ಮಠ ಸ್ಥಾಪಿಸಿ ಅದಕ್ಕೆ ಬೇಕಾದ ಜಮೀನು ನೋಡಿ ಈ ಬಗ್ಗೆ ಸ್ಥಳೀಯ ಸಚಿವರಲ್ಲಿ ಚರ್ಚಿಸಿ ಇದಕ್ಕೆ ನನ್ನ ಸಂಪೂರ್ಣ ಸಹಮತ ಇದೆ ಎಂದು ಚಿತ್ರದುರ್ಗದ ಮಠದ ಪರಂಪರೆ ಸಮುದಾಯ ನಿಯಮಗಳಿಗೆ ಧಕ್ಕೆ ಆಗದಂತೆ ಮಠದ ಸ್ಥಾಪನೆಗೆ ಸಂಬಂಧಿಸಿದ ಪತ್ರಿಕೆಯನ್ನು ಹೇಳಿಕೆಯಲ್ಲಿ ಎಂದು ಸಭೆಯಲ್ಲಿ ಭಾಗಿಸುವುದಕ್ಕೆ ಸೂಚನೆ ನೀಡಿದರು. ಈ ಬಗ್ಗೆ ದಾವಣಗೆರೆ ಜಿಲ್ಲೆಯಲ್ಲಿರುವ ದಾವಣಗೆರೆ ಸಮುದಾಯ ಎಲ್ಲ ನಾಯಕರುಗಳು, ಜನಪ್ರತಿನಿಧಿಗಳು, ಮುಖಂಡರು ವಿಶ್ವಾಸಕ್ಕೆ ತೆಗೆದುಕೊಂಡು ಹರಿಹರ ತುಂಗಭದ್ರಾ ನದಿ ತಟದಲ್ಲಿ ಅಥವಾ ದಾವಣಗೆರೆ ಸೌಹಾರ್ದ ಶಾಖಾ ಮಠ ಕಟ್ಟಲು ಸೂಚಿಸಿದರು. ಇದಕ್ಕಾಗಿ ದಾವಣಗೆರೆ ಮಠದ ಸ್ಥಾಪಿಸುವ ಬಗ್ಗೆ ಉಂಟಾಗಿದ್ದ ಗೊಂದಲಕ್ಕೆ ತೆರೆಯನ್ನು ಇವತ್ತು ಎಳೆದಿದ್ದಾರೆ. ಚಿತ್ರದುರ್ಗ ಮಾದಾರ ಚೆನ್ನಯ್ಯ ಗುರುಪೀಠದಲ್ಲಿ ಇಂದು ನಡೆದ ನಿರ್ಣಯ ಸಭೆಯಲ್ಲಿ
ದಾವಣಗೆರೆ ಜಿಲ್ಲಾ ಮಾದಿಗ ಮಹಾಸಭಾದ ಅಧ್ಯಕ್ಷರಾದ ಬಿ ಎಚ್ ವೀರಭದ್ರಪ್ಪ, ಉಪಾಧ್ಯಕ್ಷರಾದ ಶೇಖರಪ್ಪ ಉಪಾಧ್ಯಕ್ಷರು, ಹಾಗೂ ಪೇಪರ್ ಚಂದ್ರಣ್ಣ, ನಲ್ಲೂರು ಶೇಖರಪ್ಪ, ಹಿರಿಯರಾದ ಎನ್ ಜಿ ಪುಟ್ಟಸ್ವಾಮಿ, ಸಿ ವರದರಾಜ್, ಪ್ರಧಾನ ಕಾರ್ಯದರ್ಶಿಗಳು ಹೆಗ್ಗೇರಿ ರಂಗಪ್ಪ, ಸಹ ಕಾರ್ಯದರ್ಶಿಗಳು ಸಿ ಬಸವರಾಜ್, ಜಿ ರಾಕೇಶ್, ಚಿತ್ರದುರ್ಗದ ರುದ್ರೇಶ್, ಬಿ ಆರ್ ಶ್ರೀಮೂರ್ತಿ, ವಿವಿಧ ತಾಲೂಕು ಅಧ್ಯಕ್ಷರುಗಳಾದ ಕೊಲ್ಲೂರು ಪ್ರಕಾಶ್, ಬೇನಹಳ್ಳಿ ಶಿವರಾಮ್, ಹರಿಹರ ದೇವೇಂದ್ರಪ್ಪ, ಜಗಳೂರು ಶಂಭಲಿಂಗಪ್ಪ, ಚನ್ನಗಿರಿ ಮುಖಂಡರಾದ ರುದ್ರೇಶ್, ಎ ಕೆ ಮಂಜಪ್ಪ, ನಿರ್ದೇಶಕರಾಗಿರ್ತಕ್ಕಂಥ ಬಿ ಡಿ ಸುರೇಶ್, ಎಚ್ ನಾಗರಾಜ್, ಆದಿಪುರ ನಾಗರಾಜ್, ಎ ಕೆ ಭೀಮಪ್ಪ, ಬಿ ಹನುಮಂತಪ್ಪ, ಎನ್ ನಿಂಗರಾಜ್ ಮುಂತಾದವರು ಭಾಗವಹಿಸಿದ್ದರು ಎಂದು ನಾವುಗಳು ಇವತ್ತಿನ ನಿಮ್ಮಲ್ಲಿ ನಾವು ತಿಳಿಸೋಕೆ ಇಷ್ಟಪಡ್ತಾ ಇದ್ದೇನೆ. ಇಲ್ಲಿ ಇದಕ್ಕೆ ನಮ್ಮ ಶಾಖೆ ಮಠಕ್ಕೆ ಜಿಲ್ಲೆಯಲ್ಲಿರ್ತಕ್ಕಂಥ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಮಠಗಳಿಗೂ ನಾವು ಭೇಟಿ ಕೊಟ್ಟು ನಾವು ಸಹಕಾರ ಕೊಡಿದ್ದೇವೆ. ಅದರಂತೆಯೇ ನಾವು ಅದೇ ಎಲ್ಲರೂ ಇವತ್ತು ಶಾಖಾ ಮಠದಿಂದ ಕಟ್ಟಿಕೊಳ್ಳ್ರಿ ಅಂತ ಒಂದು ಆದೇಶ ನೀಡಿದ್ರ ಪ್ರಕಾರ ನಾವು ಶಾಖಾ ಮಠವನ್ನು 2ರಲ್ಲಿ ನಾವು ಇನ್ನೊಂದು ಆಗಸ್ಟ್ ತಿಂಗಳ ಒಳಗಾಗಿ ಈ ಮಠವನ್ನು ಗುದ್ಲಿ ಪೂಜೆಯನ್ನು ನೆರವೇರಿಸ್ತಾವಂತ ಈ ಸಭೆಯಲ್ಲಿ ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ.